ಸಂಚಿಗೆ 11. ವந்திಯತ್ತೇವನ್ ಕುದುರೆಯನ್ನು ತಟ್ಟಿದ್ದ. ಪಳೆಯಾರೆಗೆ ಕುರಿಯಾಗಿಟ್ಟುಕೊಂಡು ಹೋಯ್ತಾ ಇದ್ದ. ಪಳೆಯಾರೆಯಿಂದ ಬಂದಿದ್ದ ಒಂದು ದಾರಿ ಒಂದು ಸತಿ ಜ್ಞಾಪಕ ಇದ್ದ ಹಾಗೆ ಆಗಿದ್ದರಿಂದ ಯಾರನ್ನೂ ದಾರಿಯಲ್ಲಿ ಕೇಳಲಿಲ್ಲ. ಉದ್ದೇಶವಾಗಿ ದಿಸೆ ನೋಡಿಕೊಂಡು ಹೋಗ್ತಾ ಇದ್ದ. ಮೊದಲಿನ ಸ್ವಲ್ಪ ದೂರ ಕಾಡಿನ ದಾರಿಯಿಂದ ಹೋದ. ಕುದುರೆ ಇದರಿಂದ ತುಂಬ ಕಷ್ಟ ಪಡೋದನ್ನು ನೋಡ್ದ. ಆಮೇಲೆ ವಲ್ಲವರೆಯನಿಗೂ ಸ್ವಲ್ಪ ಟಯರ್ಡ್ ಆಯಿತು. ಅದರಿಂದ ಅವನು ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡಿ ತುಂಬ ದಿನಗಳಾಗ್ಬಿಡ್ತು. ಆಗಾಗ್ಗೆ ಕಣ್ಣು ಮುಚ್ಚಿಕೊಂಡು ಆಡಿಕೊಂಡು ಬಿದ್ದಿದ್ದೆ ತನಕ ನೆಮ್ಮದಿಯಿಂದ ಒಂದು ಜಾಗದಲ್ಲಿ ಮಲಗಿದ್ವಿ ಅಂತ ಅನ್ನೋದು ಇಲ್ಲ. ಪಳೆಯಾರೆಗೆ ಹೋಗಿ ಎಳೆಯ ಪ್ರಾಟಿ ಹತ್ರ ಸುದ್ದಿಯನ್ನು ಹೇಳಿಬಿಟ್ರೆ ಆಮೇಲೆ ಅವನಿಗೆ ಜವಾಬ್ದಾರಿ ತೀರೋಗ್ಬಿಡುತ್ತೆ. ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು, ತುಂಬ ಹೊತ್ತು ನಿದ್ದೆ ಮಾಡ್ಬೋದು. ಯಾಕೆ ಹೋಗಿ ಇವಾಗ ಬಂದು ಹೋದ ದಿನಗಳಿಗೂ ಸೇರಿಸಿ ದಿನಾನುಗಟ್ಟಲೆ ನಿದ್ದೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡ. ಯುವರಾಣಿ ಕುಂದವೈ ಹತ್ರ ನೀವು ಹೇಳಿದ ಕೆಲಸ ಎಲ್ಲ ಮಾಡಿಬಿಟ್ಟೆ ಅಂತ ಹೇಳುವಾಗ ತನಗೆ ಉಂಟಾಗುವ ಸಂತೋಷವನ್ನು ಅವನು ಅಂದ್ಕೊಂಡು ನೋಡ್ದ. ದೇವಿನ ಮುಖ ಅದನ್ನು ಕೇಳಿ ಎಷ್ಟು ದೂರ ಅರಳತ್ತೆ ಅನ್ನೋದನ್ನು ನೆನೆಸ್ಕೊಂಡ. ಆ ನೆನಪು ಅವನಿಗೆ ತುಂಬ ರೋಮಾಂಚನವನ್ನು ಉಂಟು ಮಾಡಿತ್ತು. ಇನ್ನೊಂದು ವಿಷಯನೂ ಅವನಿಗೆ ನೆನಪು ಬಂತು. ಕಾಂಚಿಯಿಂದ ಹೊರಡಿದ್ದಿಂದ ಎಷ್ಟೊಂದು ಸುಳ್ಳನ್ನು ಇನ್ನೊಂದನ್ನು ಹೇಳಿ ಬಂದಿದ್ದಾನೆ. ಅವಶ್ಯ ಬಂದಿದ್ದರಿಂದ ಆ ಥರ ಹೇಳಿದ್ದ. ಆದ್ರೂ ಅದನ್ನೆಲ್ಲ ನೆನೆಸುವಾಗ ಅವನಿಗೆ ಮನಸ್ಸನ್ನು ಮೈಯನ್ನು ತುಂಬ ನಾಚಿಕೆಗೊಂಡಿತ್ತು. ಯುವರಾಜ ಅರುಳ್ಮೊழிವರ್ಮರ ಜೊತೆ ಕೆಲವು ಕಾಲನೇ ಅವನು ಪಳಗಿ ಬಂದ. ಆದ್ರೂ ಅವನ ಮನಸ್ಸೇ ಚೇಂಜ್ ಆಗಿಬಿಡ್ತು. ರಾಜರಿಗ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋರಿಗೆ ಸಾಣಿಕೆ ತಂತ್ರಗಳು ಗೊತ್ತಿರಬೇಕು ಅಂತ ಅವನು ಅಂದ್ಕೊಂಡಿದ್ದ. ಅಂಥ ರಾಜರಿಗ ತಂತ್ರಗಳಿಂದ ಅವನು ಮೂಲವಾಗಿ ಅವನ ಮುನ್ನೋರುಗಳು ಕಳ್ಕೊಂಡ ರಾಜ್ಯವನ್ನು ತಿರ್ಗಾ ಪಡಿಬೋದು ಅನ್ನೋ ಆಸೆನೂ ಅವನಿಗಿತ್ತು. ಆ ಯೋಚನೆ ಎಲ್ಲ ಇವಾಗ ಚೇಂಜ್ ಆಗಿಬಿಡ್ತು. ಯುವರಾಜ ಅರುಳ್ಮೊழிವರ್ಮನ ಸೀದಾ ಸಾದಾ ಇರುವುದನ್ನು, ಸತ್ಯವನ್ನು, ಧೀರವನ್ನು ನೋಡಿಬಿಟ್ಟು ಅವನಿಗೆ ಸುಳ್ಳು ಮೇಲೇ ಒಂದು ಬೇಸರ ಉಂಟಾಗ್ಬಿಟ್ಟಿತ್ತು. ಅವ್ರನ್ನ ಕಾಪಾಡೋದಾಗೆ ಅಂದ್ಕೊಂಡು ಮಂತ್ರವಾದಿನ ಕಿವಿ ಕೇಳೋ ಹಾಗೆ ನೆನ್ನೆ ರಾತ್ರಿ ಅವನು ಹೇಳಿದ್ದ ಸುಳ್ಳನ್ನು ಅಂದ್ಕೊಂಡ. ಅದರಿಂದ ಏನಾದರೂ ವಿಪರೀತ ಬರದೇ ಇರಬೇಕಲ್ಲ ಅಂತ ಅಂದ್ಕೊಳ್ಳುವಾಗ ಅವನ ಮನಸ್ಸಿನಲ್ಲಿ ಒಂಥರ ಆಯಿತು. ಅದನ್ನು ಬೇರೆ ಯಾರಾದರೂ ಕೇಳಿದರೆ, ಒಂದು ವೇಳೆ ಕುಂದವೈ ಹತ್ರನೇ ಯಾರಾದರೂ ಹೇಳಿಬಿಟ್ಟಿದ್ರೆ ಎಳೆ ಪ್ರಾಟಿ ನಂಬಿಬಿಡಬೇಕಲ್ವಾ? ಆದ್ರೂ ಎಷ್ಟು ದೊಡ್ಡ ವಿಪತ್ತು! ಈ ಥರ ಎಲ್ಲ ಇರೋದನ್ನು ನೀವೇ ಕಲ್ಪನಾ ಮಾಡಿ ಹೇಳೋದನ್ನು ಬಿಟ್ಟುಬಿಡಬೇಕು, ನಿಜವನ್ನೇ ಹೇಳಬೇಕು. ಅದರಿಂದ ಕಷ್ಟ ಬಂದ್ರೂ ಬರಲಿ, ಆ ವೀರ ವೈಷ್ಣವನ ಹಾಗೇನು ರವಿದಾಸನ ಹಾಗೇನು ಗೂಢಾಚಾರಿ ಕೆಲಸ ಮಾಡಲಿ. ನಮಗೆ ಆತಕ್ಕೋಸ್ಕರ ಈ ಕಷ್ಟ. ಕತ್ತಿನ ಜೊತೆ ಕಿತ್ತುಕೊಂಡು ನಾವು ಸಿಕ್ಕುವ ಜಯವನ್ನು ಸಿಗಲಿ, ಅದೇ ಸಾಕು. ಆದ್ದರಿಂದ ನಮ್ಮ ಪ್ರಾಣನೇ ಹೋದರೂ ಸರಿಯೇ, ತಂತ್ರಮಂತ್ರಗಳೆಲ್ಲ ನೀವು ಬಿಟ್ಟು ಬಿಡಬೇಕಾಗಿತ್ತೆ. ಈ ಥರ ಅಂದ್ಕೊಂಡು ಹೋಗಿದ್ದರಿಂದ ಕುದುರೆಯನ್ನು ನಿಧಾನವಾಗಿ ಹೋದ್ರೂ ಅವನು ಸ್ವಲ್ಪ ಹೊತ್ತು ನೋಡಲಿಲ್ಲ. ಯಾಕೆಂದರೆ ಕುದುರೆ ಮೇಲಿಂದ ಚಿಂತನೆ ಮಾಡಿಕೊಂಡೇ ಹೋಗಿದ್ದರಿಂದ ಸ್ವಲ್ಪ ನಿದ್ದೆನೂ ಮಾಡಿಬಿಟ್ಟ. ಕುದುರೆ ಒಂದು ಜಾಗದಲ್ಲಿ ಸ್ಲಿಪ್ಪಾಗಿ ಬಗ್ಗಿದಾಗ ಅವನಿಗೆ ಶಾಕಾಗಿ ಎದ್ದುಬಿಟ್ಟ. ಕುದುರೆ ತನ್ನ ಮುಂದೆ ಇರುವ ಕಾಲು ಒಂದನ್ನು ನೆಲದಲ್ಲಿ ಇಡೋಕ್ಕಾಗದೆ ತತ್ತರಿಸ್ತಿದ್ದು ಗೊತ್ತಾಯಿತು. ತಕ್ಷಣ ಕೆಳಗೆ ಇಳಿದ. ಕುದುರೆಯನ್ನು ತಟ್ಟಿ ಕೊಟ್ಬಿಟ್ಟು ಅವನು ಆ ಕಾಲಲ್ಲಿ ಎತ್ತು ನೋಡ್ದ. ಅದನ್ನು ಅಡಿಭಾಗದಲ್ಲಿ ಒಂದು ಚಿಕ್ಕ ಕಲ್ಲು ಒಂದು ಸಿಕ್ಕಾಕೊಂಡಿತ್ತು. ಅದನ್ನು ಲಾಘವಾಗಿ ಎತ್ತು ಎಸ್ದ. ಒಳ್ಳೆಯದಾಯಿತು, ದೊಡ್ಡ ಗಾಯ ಏನೂ ಬಡಲಿಲ್ಲ. ತಿರ್ಗಾನು ಕುದುರೆಯನ್ನು ತಟ್ಟಿಕೊಟ್ಟು ಉತ್ಸಾಹ ಮಾಡಿಕೊಂಡು ಅದನ್ನು ಬೆನ್ನ ಮೇಲೆ ಹತ್ತಿ ಕೂತ್ಕೊಂಡ. ಕಪ್ಪಲಲ್ಲಿ ಅರಬ್ ದೇಶದವರು ಮಾತಾಡ್ಕೊಂಡಿದ್ದು ನೆನಪಿಗೆ ಬಂದಿತ್ತು. ಈ ತಮಿಳ್ನಾಡವರು ಕೊಡೂರವಾದವರು, ಬುದ್ಧಿನೂ ಇಲ್ಲದೆ ಇರೋರು, ಕುದುರೆಗಳಿಗೆ ಎಲ್ಲ ಲಾಡ ಹೊಡಿಯದೆ ಬರೀ ಕಾಲಿಂದ ಓಡೋ ಹಾಗೆ ಮಾಡ್ತಾರೆ. ಆ ಥರ ಓಡೋ ಕುದುರೆ ಎಷ್ಟು ದಿನ ಬದುಕಿರತ್ತೆ? ಈ ಥರ ಅಂದ್ಕೊಂಡು ವந்திಯತ್ತೇವನ್ ಕುದುರೆಯನ್ನು ಓಡಿಸಿದ. ಇವಾಗ ಸೈನಿಕರು ರಣರಂಗಕ್ಕೆ ಹೋಗುವಾಗ ಎದೆಯಲ್ಲಿ ಕವಚ ಹಾಕ್ಕೊಳ್ತಾರೆ. ಕುದುರೆಗೂ ಈ ಥರ ಕಬ್ಬಣದ ಕವಚ ಹಾಕೋದು ಅನ್ನೋದು ಅತಿಶಯವಾದ ಕೆಲಸವೇ. ಆದ್ರೂ ಆ ಥರ ಬೇರೆ ದೇಶಗಳಲ್ಲಿ ಮಾಡೋದುಂಟು ಅಂತ ಮುಂಚೆನೇ ಕೇಳಿದ್ದಾನೆ. ಮೊದಲಾಗಿ ಎದುರಾಗುವ ಒಂದು ಪಟ್ರೆಯಲ್ಲಿ ಹೋಗಿ ಇದ್ರ ಬಗ್ಗೆ ಕೇಳಬೇಕಾಗಿದ್ದು. ಆದರೆ ಈ ಕುದುರೆಯನ್ನು ಕಾಲಿಗೆ ಕವಚ ಹೊಡೆದು ನೋಡಬೇಕು, ಇಲ್ಲ ಅಂದರೆ ಪಳೆಯಾರೆ ತನಕ ಹೋಗಿ ಸೇರೋದೇ ಕಠಿಣ.
ಮಧ್ಯದಲ್ಲಿ ಇದು ಬಿದ್ದುಬಿಟ್ರೆ ಬೇರೆ ಕುದುರೆ ಸಂಪಾದಿಸಬೇಕು. ಹೇಗೆ ಸಂಪಾದಿಸೋದು, ಯಾರ ಹತ್ರ ಇಂದನ ಕದಿಬೇಕು. ಚಿಚ್ಚಿ, ಆ ನೆನಪೇ ವಂದಿತೇವನಿಗೆ ನಾಚಿಕೆಯನ್ನು ಉಂಟು ಮಾಡಿತ್ತು. ಕಾಡ್ದಾರಿಯಿಂದ ಉದ್ದೇಶವಾಗಿ ಕುದುರೆಯನ್ನು ದೆಸೆ ಮಾರಿ ಬಿಟ್ಟುಕೊಂಡೇ ಹೋಗಿ ವಂದಿತೇವನ್ ರಾಜಪಾಟೆಯನ್ನು ಸೇರಿದ. ಬಂದದ್ದು ಬರಲಿ, ಇನ್ಮೇಲೆ ರಾಜಪಾಟೆಯಿಂದಾನೇ ಹೋಗಬೇಕು. ತನ್ನನ್ನು ಹಿಂಬಾಲಿಸೋರು ಯಾರನ್ನು ಈ ಪಕ್ಕದಲ್ಲಿ ಇರೋದಕ್ಕೆ ಆಗಲ್ಲ. ಪಳುವೇಟರಿ ಪರಿವಾರಗಳು ಹಿಂದೆ ತಾನೇ ಬರುತ್ತೆ. ಮಂತ್ರವಾದಿನೂ ಹಾಗೇನೆ. ಆಗ್ಲಿಂದ ಅಪಾಯ ಏನೂ ಇಲ್ಲ. ಇನ್ನೂ ರಾಜಪಾಟೆ ಜೊತೆ ಹೋದರೆ ಎಲ್ಲಾದರೂ ಒಂದು ಪಟ್ರೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಕುದುರೆಗೆ ಕಾಲಿಗೆ ಕಬ್ಬಣ ಕವಸ ಹಾಕೋಕ್ಕಾಗತ್ತಾ ಅಂತ ನೋಡಬೇಕು. ವಂದಿತೇವನ್ ಅಂದ್ಕೊಂಡಿದ್ದು ವೇಸ್ಟ್ ಆಗಿಲ್ಲ. ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಕಾಣಿಸ್ಕೊಂಡಿತ್ತು. ಆ ಹಳ್ಳಿಯಲ್ಲಿ ಏನೋ ಒಂಥರ ಆಗಿದ್ದಂಗೆ ಅನಿಸಿತ್ತು. ಒಂದು ಕಡೆ ಬೀದಿಗಳಲ್ಲೂ ಮನೆಗಳಲ್ಲೂ ತೋರಣಗಳು ಕಟ್ಟಿ ಅಲಂಕರಿಸಿದ್ರು. ಒಂದು ವೇಳೆ ದೊಡ್ಡ ಪಳುವೇಟರು ಈ ಕಡೆಯಿಂದ ಬರ್ತಾರೆ ಅಂತ ತಿಳ್ಕೊಂಡು ಈ ಥರ ಅಲಂಕಾರ ಮಾಡಿರ್ಬೋದು. ಪಳುವೇಟರಿಗೂ ಅವ್ರ ಪರಿವಾರವನ್ನು ಬರೋ ಒಳಗೆ ತಾನು ತುಂಬ ದೂರ ಹೋಗ್ಬಿಡಬೇಕು ಅನ್ನೋದು ನಿಶ್ಚಯ. ಇನ್ನೊಂದು ಭಾಗದಲ್ಲಿ ಪಕ್ಕದಲ್ಲಿ ಹಳ್ಳಿ ಜನಗಳು, ಸ್ತ್ರೀಗಳು, ಪುರುಷರುಗಳು, ವಯಸ್ಸಾದವರು, ಮಕ್ಕಳು ಎಲ್ಲರನ್ನೂ ಅಲ್ಲಲ್ಲೇ ಗುಂಪು ಗುಂಪಾಗಿ ನಿಂತು ಏನೋ ವ್ಯಸನವಾಗಿ ಮಾತಾಡ್ತಾಯಿದ್ರು. ವಿಷಯ ಏನಾಗಿರುವುದಂತ ಅವನಿಂದ ಊಗಿಸೋಕ್ಕಾಗಲಿಲ್ಲ. ಅವ್ರುಗಳು ಕೆಲವರು ಕುದುರೆಯಲ್ಲಿ ಬರೋನು ನೋಡಿದ ತಕ್ಷಣ ಅವನ್ನ ನಿಲ್ಲಿಸಬೇಕು ಅನ್ನೋ ಯೋಚನೆ ಅಂತ ಹತ್ರ ಬಂದರು. ವಂದಿತೇವನ ಅದಕ್ಕೆ ಜಾಗ ಕೊಡದೆ ಕುದುರೆಯನ್ನು ತಟ್ಟಿ ಬಿಟ್ಕೊಂಡು ಮೇಲೆ ಹೋದ. ಸುಮ್ಮನೆ ಏನೂ ವ್ಯಾಜದಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಅವನಿಗೆ ಇಷ್ಟ ಆಗಿಲ್ಲ. ಹಳ್ಳಿಯನ್ನು ದಾಟಿದ ಮೇಲೆ ಶಾಲೆ ಓರದಿಂದ ಒಂದು ಪಟ್ರೆ ಇರೋದನ್ನು ನೋಡ್ದ. ಅದನ್ನು ದಾಟಿ ಮೇಲೆ ಹೋಗೋಕ್ಕೆ ಅವನ ಮನಸ್ಸು ಬರಲಿಲ್ಲ. ಕುದುರೆಯನ್ನು ನಿಲ್ಲಿಸ್ಬಿಟ್ಟು ಪಟ್ರೆ ಒಳಗೆ ಹೋದ. ಪಟ್ರೆ ಒಳಗೆ ಒಂದು ಕೊಲ್ಲ ಏನೋ ಒಂದು ಕೆಲಸ ಮಾಡ್ತಾಯಿದ್ದ. ಒಂದು ಚಿಕ್ಕ ಹುಡುಗ ಏನೋ ಊದ್ಕೊಂಡು ಉಪ್ಪು ಅಂತ ಊದ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ದ. ವಂದಿತೇವನ ಒಳಗೆ ಪ್ರವೇಶಿಸಿದ ಅದೇ ಸಮಯದಲ್ಲಿ ಇನ್ನೊಂದು ಮನುಷ್ಯ ಹಿಂದೆಯಿಂದ ಹೋಗಿದ್ದ ಹಾಗನ್ನು ಅವ್ನಿಗೆ ಅನಿಸಿತ್ತು. ಆದರೆ ಇದರಲ್ಲ ಅವನ ಗಮನ ಹೋಗಿಲ್ಲ. ಆ ಕೊಲ್ಲ ಕೈಯಲ್ಲಿ ಇಟ್ಕೊಂಡಿರೋದು ದೊಡ್ಡ ವಾಳು ಅವನ ಕಣ್ಣನ್ನು ಮನಸ್ಸನ್ನು ಒಂದೇ ಸತಿ ಕವರ್ ಮಾಡಿತ್ತು. ಅದು ಒಂದು ಅಪೂರ್ವವಾದ ವಾಳು. ಪಟ್ರೆಯಲ್ಲಿ ಇದ್ದು ಕೊಲ್ಲ ಅದನ್ನು ಸರಿ ಮಾಡಿಕೊಂಡಿದ್ದ ಹಾಗೆ ಅನಿಸಿತ್ತು. ಅದನ್ನು ಒಂದು ಕಡೆ ಪಳಪಳ ಅಂತ ಬೆಳ್ಳಿಯ ಹಾಗೆ ಪ್ರಕಾಶಿಸಿತು. ಇನ್ನೊಂದು ಕಡೆ ಬೆಂಕಿಯಿಂದ ಆವಾಗ ತಾನೇ ಎತ್ತಿದ್ದ ಹಾಗಿಂದ ಚಿನ್ನದ ಹಾಗೆ ಬೆಂಕಿ ಹಾಗೆ ಜ್ವಲಿಸಿತ್ತು. ವಾಳು ಅಂದರೆ ಇದಲ್ವಾ ವಾಳು ಅಂತ ಹೇಳಿ ವಂದಿತೇವನ್ ನನ್ನ ಒಳಗೆ ಅಂದ್ಕೊಂಡು ಆಶ್ಚರ್ಯಪಟ್ಟ. ಇಷ್ಟರಲ್ಲಿ 11ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 12. ಕೊಲ್ಲ ಸ್ವಲ್ಪ ಹೊತ್ತು ತನ್ನ ಕೆಲಸದಲ್ಲಿಯೇ ಗಮನವಾಗಿದ್ದ. ವಂದಿತೇವನ್ 2-3 ಸತಿ ಗಂಟ್ಲನ್ನು ಆ ಥರ ಮಾಡಿದ ಮೇಲೆ, ಯಾರಪ್ಪನೇ ನೀನು, ನಿನಗೇನು ಬೇಕು? ವಾಳು ವೇಲು ಏನಾದರೂ ಬೇಕಾ? ಕತ್ತಿಗೂ ವೇಲಿಗೂ ಇವಾಗ ತಾನೇ ಕೆಲಸ ಇಲ್ಲದೆ ಹೋಯ್ತುಬಿಡ್ತಲ್ಲ, ನೀನು ಕತ್ತಿಗೋಸ್ಕರ ಎಲ್ಲಿ ಬಂದಿರ್ತೀಯ ಅಂತ ಹೇಳಿದ ಕೊಲ್ಲ. ಏನಯ್ಯ ಈ ಥರ ಮಾತಾಡ್ಬಿಟ್ಟೆ? ನಿನ್ನ ಕೈಯಲ್ಲಿ ವಾಳನ್ನು ಇಟ್ಟುಕೊಂಡೇ ಬೇರೆ ಕೆಲಸ ಮಾಡ್ತಾ ಇದ್ದೀಯಾ? ಆಮೇಲೆ ವಾಳಿಗೆ ಕೆಲಸ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇದೇದೋ ಅಪೂರ್ವವಾಗಿ ಬಂದಿದ್ದ ಕೆಲಸ. ಹಳೆಯದನ್ನು ತಗೊಂಬಂದು ಸರಿ ಮಾಡಬೇಕು ಅಂತ ಕೊಂಡು ಬಂದರು. ಕೆಲವು ವರ್ಷಕ್ಕೆ ಮುಂಚೆ ಪಾಂಡ್ಯ ನಾಡಲ್ಲಿ ಒಡಪಣ್ಣೆ ಜಗಳನೂ ನಡೀತಾ ಇದ್ದಾಗ ಈ ಪಟ್ರೆನಲ್ಲಿ ಗುಂಪು ಗುಂಪಾಗಿ ವಾಲು ವೇಳು ಎಲ್ಲ ಬರ್ತಾ ಇತ್ತು. ಲಂಕೆ ಯುದ್ಧ ಆರಂಭವಾದ ಹೊಸದಲ್ಲಿ ಕೂಡ ಆಯುಧಗಳಿಗೆ ಗಿರಾಕಿ ಇತ್ತು. ಇವಾಗ ವಾಳನ್ನು ವೇಲನ್ನು ಕೇಳೋರಿಲ್ಲ. ಹಳೆಯದನ್ನು ವಾಳುಗಳನ್ನು ವೇಲ್ಗಳನ್ನು ನನ್ನ ಹತ್ರ ತೊಗೊಂಬಂದು ಮಾರಾಟ ಮಾಡೋಕ್ಕೆ ಬರ್ತಾ ಇದ್ದಾರೆ. ನೀನು ಕೂಡ ಅದಕ್ಕೆ ತಾನೇ ಒಂದು ವೇಳೆ ಬಂದಿದೆಯೋ ಏನೋ? ಇಲ್ಲ, ಇನ್ನೂ ಕೆಲವು ಕಾಲಕ್ಕೆ ನನಗೆ ನನ್ನ ಕತ್ತಿ ಬೇಕಾಗಿದೆ. ಒಪ್ಕೊಂಡ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಕೈನಲ್ಲಿ ತಾಳವನ್ನು ಎತ್ಕೊಂಡು ದೇವಾರ ಹಾಡಿಕೊಂಡು ಶಿವಯಾತ್ರೆ ಹೊರಟುಬಿಡ್ತೀನಿ. ಇವಾಗ ಬೇಕಾದರೆ ನನ್ನ ಆಯುಧಗಳನ್ನು ನಿಮ್ಮ ಹತ್ರನೇ ಕೊಂಡು ಬಂದು ಕೊಟ್ಟೋಗ್ತೀನಿ. ಮತ್ತು ಇವಾಗ ಯಾಕೆ ನನ್ನನ್ನು ಹುಡ್ಕೊಂಬಂದೆ? ನನ್ನ ಕುದುರೆಗೆ ಕಾಡಿನಲ್ಲೂ ಮೇಡಿನಲ್ಲೂ ಬಿಟ್ಕೊಂಡು ಬಂದೆ. ಇನ್ನೂ ತುಂಬ ದೂರ ಹೋಗಬೇಕು. ಕುದುರೆಗಳನ್ನ ಕಾಳುಗಳಕ್ಕೆ ಕಬ್ಬಣದ ಕವಚ ಹಾಕ್ತಾರಂತೆ. ಅದು ನಿಮ್ಮಿಂದ ಆಗತ್ತಾ? ಹೌದು, ಅರೇಬಿಯಾ ದೇಶದಲ್ಲಿ ಆಗ್ತಾನೆ ಅಭ್ಯಾಸ. ಇಲ್ಲಿನ್ನೂ ಕೆಲವರು ಇವಾಗ ಕುದುರೆಗಳಿಗೂ ಕಬ್ಬಣದ ಲಾಡ ಹೊಡಿಯೋಕ್ಕೆ ಶುರು ಮಾಡಿದ್ದಾರೆ. ನನಗೂ ಸ್ವಲ್ಪ ಕೆಲಸದಲ್ಲಿ ಅಭ್ಯಾಸ ಇದೆ. ಯಾಕೆ ನನಗೆ ಕುದುರೆಗೆ ಲಾಡ ಹಾಕಿ ಕೊಡ್ತೀರಾ? ಅದಕ್ಕೆ ನೇರ ಟೈಮ್ ತುಂಬ ಹಿಡಿಯುತ್ತೆ. ಕೈನಲ್ಲಿ ಇರುವ ಕೆಲಸವನ್ನು ಮುಗಿಸ್ಬಿಟ್ಟು ತಾನೇ ನಿನ್ನ ಕೆಲಸವನ್ನು ಎತ್ಕೊಳ್ಳೋಕ್ಕಾಗತ್ತೆ. ವಂದಿತೇವನ್ ಯೋಚನೆ ಮಾಡ್ದ. ಅವನಿಗೂ ಟಯರ್ಡಾಗಿತ್ತು. ಕುದುರೆಯನ್ನು ಕಷ್ಟಪಟ್ಟಿತ್ತು. ಸ್ವಲ್ಪ ಹೊತ್ತು ಕಾದಿದ್ದು ಆಮೇಲೆ ಕವಚ ಹಾಕ್ಕೊಂಡು ಹೋಗೋದು ಅಂತ ತೀರ್ಮಾನ ಮಾಡ್ದ.
ಕೈಯಲ್ಲಿ ಕೆಲಸ ಮುಗಿಯೋ ತನಕ ಕಾದಿರ್ತೀನಿ. ಆಮೇಲೇನಾದರೂ ನನಗೆ ಮಾಡಿಕೊಡ್ತೀಯ ಅಲ್ವಾ, ಅದಕ್ಕೇನು ಆಗಲಿ. ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು ಆ ಕೊಲ್ಲ ಮಾಡಿದ್ದ ವಾಳನನ್ನೇ ನೋಡ್ತಾ ಇದ್ದ. ಈ ವಾಳು ಅಪೂರ್ವವಾದ ಕೆಲಸ ಆಗಿದ್ದ ಹಾಗೆ ಇದೆಯಲ್ಲ, ಕುಲದ ವಾಳ್ ಥರ ಅಲ್ವಾ ಇದೆ, ಇದು ಯಾರದ್ರ ವಾಳು ಅಂತ ಕೇಳಿದ. ಅಪ್ಪನೇ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹರಿಶ್ಚಂದ್ರ ನದಿ ಅಂತ ಒಂದು ಆರು ಓಡ್ತಾ ಇದ್ದೆ. ನಾನೂ ಕೇಳಿದ್ದೀನಿ. ಅದರಿಂದ ಏನು, ನಾನು ಹರಿಶ್ಚಂದ್ರ ನದಿಗೆ ಹೋಗಿ ಯಾವಾಗಲೂ ತಲೆ ಮುಳುಗಿ ಬರೋದು ಅಭ್ಯಾಸ. ಒಳ್ಳೆಯ ಕಾರ್ಯ, ಹೋಗೋ ಕಾಲಕ್ಕೆ ಪುಣ್ಯ. ಆದ್ದರಿಂದ ಆದಷ್ಟು ನೀನು ನಿಜಾನೇ ಹೇಳೋದು ಅಂತ, ಸುಳ್ಳು ಹೇಳೋದಿಲ್ಲ ಅಂತಲೂ ಇಟ್ಕೊಂಡಿದ್ದೀನಿ. ಅದಕ್ಕೇನು ಆಕ್ಷೇಪ? ನಿಮ್ಮನ್ನು ಯಾರು ಸುಳ್ಳು ಹೇಳೋಕ್ಕೆ ಹೇಳಿದ್ದು? ನಾನು ಹೇಳಿಲ್ವಲ್ಲ. ನೀನು ನನ್ನನ್ನು ಇದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳದೇ ಇದ್ದರೆ ನಾನು ಸುಳ್ಳು ಹೇಳ್ದೆ ಇರ್ತೀನಿ. ಓಹೋ, ಹಾಗೇನಾ ಸಮಾಚಾರ ಅಂತ ವಂದಿತೆ ಅವ್ನ ಮನಸ್ಸೊಳಗೆ ಅಂದ್ಕೊಂಡ. ನಾನು ಕ್ವಶನನ್ನು ಕೇಳಲಿಲ್ಲ, ನೀನು ವಿರದ ಬಂಕನೂ ಮಾಡ್ಕೋಬೇಡ. ಕೈಯಲ್ಲಿರೋ ಕೆಲಸನ ಬೇಗ ಮುಗಿಸ್ಬಿಟ್ಟು ನನ್ನ ಕೆಲಸನ ಎತ್ಕೊಂಡು ಮಾಡಿ ಕೊಟ್ಟುಬಿಡು ಸಾಕು ಅಂತಂದ. ಕೊಲ್ಲ ಮೌನವಾಗಿ ತನ್ನ ಕೆಲಸದಲ್ಲಿ ಗಮನವನ್ನು ಹಾರಿಸಿದ. ವಂದಿತೇವನ್ ವಾಳನ್ನು ಸ್ವಲ್ಪ ಹೊತ್ತು ಶಾರ್ಪಾಗಿ ನೋಡ್ತಾ ಇದ್ದ. ಅದನ್ನು ಅಡಿ ಭಾಗದಲ್ಲಿ ಮುಂಚೆ ಮೀನಿನ ಒಂದು ರೂಪ ಇರೋದನ್ನು ನೋಡಿ ಆಶ್ಚರ್ಯಪಟ್ಟ. ಮೀನು ರೂಪ ಯಾಕೆ? ಹಾಗಾದರೆ ಅದಕ್ಕೇನಾದರೂ ಅರ್ಥ ಉಂಟಾ? ಸುಮ್ಮನೆ ಅಲಂಕಾರಕ್ಕೆನ? ಕೊಲ್ಲ ಆ ಮೀನು ರೂಪ ಇರೋ ಕಡೆ ತಿರ್ಗಾನು ಬೆಂಕಿನಲ್ಲಿ ತೋರಿಸಿ ಅದನ್ನ ಮೇಲೆ ಸುತ್ತಿಯಿಂದ ಹೊಡೆದ. ಮೀನು ರೂಪ ಗೊತ್ತಾಗದೆ ಮರೆಸೋದೇ ಅವನ ಕೆಲಸ ಅಂತ ಅನಿಸಿತ್ತು. ಯಾತಕ್ಕೋಸ್ಕರ ಈ ಕಾರ್ಯ ಅಂತ ವಲ್ಲವರೇನು ಯೋಚನೆ ಮಾಡ್ದ. ಯೋಚನೆ ಮಾಡ್ಕೊಂಡಿದ್ದಾಗಲೇ ಅವನ ಕಣ್ಗಳು ತಾನಾಗೆ ಸುತ್ತಕ್ಕೆ ಶುರು ಮಾಡಿತ್ತು. ತುಂಬ ದಿನದಿಂದ ಅವನಿಂದ ಓಡಿಸಿದ್ದ ನಿದ್ರಾದೇವಿ ಇವಾಗ ತನ್ನ ಮೋಗ ಮಾಯ ಬಲೆಯನ್ನು ಅವನ ಮೇಲೆ ಹಾಕಿ ಬಲವಾಗಿ ಹಾಕಕ್ಕೆ ಶುರು ಮಾಡಿದ್ಲು. ವಂದಿತೇವನ ಅದರಿಂದ ತಪ್ಸೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೇ ಆಡಿ ಆಡಿ ಬಿದ್ದ. ಆಮೇಲೆ ಹಾಗೆ ಕೊಲ್ಲ ಒಲೆಗೆ ಪಕ್ಕದಲ್ಲಿ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟ. ನಿದ್ದೆಯಲ್ಲಿ ವಲ್ಲವರೇನು ಎಷ್ಟೋ ಭಯಂಕರವಾದ ಕನಸುಗಳನ್ನು ಕಂಡ. ಕತ್ತಿ ಬಗ್ಗೆಯೇ ಒಂದು ಕನಸು. ಒಬ್ಬನು ಬಂದು ಕೊಲ್ಲನ ಹತ್ರ ಕತ್ತಿಯನ್ನು ತಿರ್ಗಾ ಕೇಳಿದ. ಕೊಲ್ಲ ಕೊಟ್ಟ. ಏನು ಕೂಲಿ ಕೊಡಬೇಕು ಅಂತ ಅವನು ಕೇಳಿದ. ಕೂಲಿ ಏನು ಬೇಡ, ಪಳುವು ರಾಣಿಗೆ ನಾನು ಕೊಡು ಕಾಣಿಕೆಯಾಗಿರಲಿ ಅಂತ ಅಂದ ಕೊಲ್ಲ. ಜಾಗ್ರತೆ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಮುಖ್ಯವಾಗಿ ಪಳುವು ಎಳೆ ರಾಣಿಯ ಹೆಸರನ್ನು ಹೇಳಲೇಬಾರ್ದು. ಹೇಳಿದರೆ ಏನು ಮಾಡ್ತೀವಿ ಅಂತ ಗೊತ್ತಲ್ವ? ನಾನು ಯಾತಕ್ಕಾಗಯ್ಯ ಪಳುವು ರಾಣಿ ಹೆಸರನ್ನು ಹೇಳ್ತೀನಿ? ಒಬ್ಬರ ಹತ್ರನೇ ಹೇಳಲ್ಲ. ಇದೋ ಇಲ್ಲೇ ಯಾರೋ ಒಬ್ಬ ಯುವಕ ಮಲಗಿದಾನಲ್ಲ, ಶಬ್ದ ಮಾಡಿ ಮಾತಾಡ್ತೀಯಲ್ಲ, ಅವನು ತುಂಬ ನಿದ್ದೆಯಲ್ಲಿದ್ದಾನೆ. ಗುಡುಗೆ ಬಿದ್ರೂ ಅವನು ಕಿವಿ ಕೇಳಲ್ಲ. ಒಂದು ವೇಳೆ ಅವನಿಗೆ ಗೊತ್ತಾಗ್ಬಿಟ್ಟಿದ್ದು ಅಂತ ಅನಿಸಿದರೆ ಈ ಒಲೆಕಳದಲ್ಲಿ ಬೆಂಕಿನಲ್ಲಿ ಅವನ್ನ ಎತ್ತಿ ಹಾಕಿ ಕೆಲಸ ಮುಗಿಸ್ಬಿಡು ಅಂತಂದ. ಈ ಸಂಭಾಷಣೆಯಲ್ಲಿ ಕೊನೆಯಲ್ಲಿ ಕೊಲ್ಲನು ಕತ್ತಿಗೆ ಹೊಡೆಯವನು ವಂದಿತೇವನೇ ಎಳ್ಕೊಂಡೋಗಿ ಒಲೆಕಳದಲ್ಲಿ ಹಾಕೋ ಹಾಗೆ ವಂದಿತೇವನ್ ಕನಸ್ಕಂಡ. ವಂದಿತೇವನನ್ನು ಯಮದೂತರುಗಳು ನರಕಕ್ಕೆ ಕರ್ಕೊಂಡೋದ್ರು. ಯಮಧರ್ಮರಾಜ ಭೂಲೋಕದಲ್ಲಿ ವಂದಿತೇವನ ನಡವಳಿಕೆಗಳನ್ನು ವಿಚಾರಿಸಿದ. ಸುಳ್ಳು ಹೇಳುವುದರಲ್ಲಿ ಇವನು ತುಂಬ ನಿಪುಣ. ಎಷ್ಟು ಸುಳ್ಳು ತಾನೇ ಹೇಳಿದ್ದಾನೆ ಅನ್ನೋದಕ್ಕೆ ಕೊನೆಯೇ ಇಲ್ಲ ಅಂತ ಅಂದ ಚಿತ್ರಗುಪ್ತ. ಚಿತ್ರಗುಪ್ತ ಕೈನಲ್ಲಿ ಇರುವ ಒಂದು ಪತ್ರವನ್ನು ನೋಡಿಬಿಟ್ಟು, ಇಲ್ಲ ಎಲ್ಲ ಚಕ್ರವರ್ತಿ ಕುಟುಂಬದರ ಸೇವೆಯಿಂದ ತಾನೇ ಹೇಳಿದೆ. ಎತ್ತಿದ್ದ ಕಾರ್ಯಕ್ಕೆ ಮಾಡಿ ಮುಗಿಸೋ ಒಳಗೆ ಕೆಲವು ಸುಳ್ಳುಗಳನ್ನು ಹೇಳಿದೆ. ಯಾತಕ್ಕೋಸ್ಕರ ಹೇಳಿದ್ರು ಸುಳ್ಳು ತಾನೆ. ತಳ್ಳ್ರಿ ಇವನ್ನ ನರಕದ ದೊಡ್ಡ ಬೆಂಕಿ ಎಲ್ಲಿ ಅಂತ ಹೇಳಿದ ಯಮ. ತಕ್ಷಣ ನರಕ ತನ್ನ ಒಳಗಡೆಯಿಂದ 100,000 ಧ್ವನಿಗಳು ಭಯಂಕರವಾಗಿ ಕೂಗಿತ್ತು. ಯಮದೂತರುಗಳು ಅವನ್ನ ಕರ್ಕೊಂಡೋದ್ರು. ಭಯಂಕರವಾಗಿ ಉರಿತಾ ಇದ್ದಿದ್ದ ದೊಡ್ಡ ಬೆಂಕಿನಲ್ಲಿ ಅವನ್ನ ತೊಳ್ಳೋದಕ್ಕೆ ಆಯತ್ತ ಮಾಡಿದರು. ಆ ಯಮದೂತರುಗಳು ಇಬ್ಬರನ್ನೂ ನೋಡಿದರೆ ಮುಖಗಳು ಪಳುವೆಟೆರೆಯ ಮುಖ ಹಾಗೆ ಇತ್ತು. ಅದ್ರ ಬಗ್ಗೆ ಅವನು ಶಾಕಾಗಿ ನಿಂತಿರುವಾಗ ಕುಂದವೇದೇವಿ ಅಲ್ಲಿ ಬಂದಳು. ನನ್ನ ಕಟ್ಲೆಯನ್ನು ನೆರವೇರಿಸ್ಕೋದಾಗೆ ಅವರು ಸುಳ್ಳು ಹೇಳಿದರು. ಆದ್ದರಿಂದ ಅವ್ರಿಗೆ ಬದಲಾಗಿ ನನ್ನನ್ನು ಬೆಂಕಿನಲ್ಲಿ ಹಾಕಿ ಅಂತ ಹೇಳಿದ. ಈ ಸಮಯದಲ್ಲಿ ನಂದಿನಿ ದೇವಿ ಅಲ್ಲಿ ಹೇಗೇನೋ ಬಂದು ಸೇರಿಬಿಟ್ಲು. ಇಬ್ಬರನ್ನೇ ಎತ್ತಿ ಬೆಂಕಿಯಲ್ಲಿ ಹಾಕ್ಬಿಡಿ ಅಂತಂದಳು. ಆ ಪುಣ್ಯವತಿ ಯಮದೂತರುಗಳು ಅವ್ರುಗಳು ಇಬ್ಬರನ್ನ ಹಿಡಿದು ಬೆಂಕಿಯಲ್ಲಿ ತಳ್ಳಕ್ಕೋದ್ರು. ಅಯ್ಯೋ ಬೇಡ ಅಂತ ಹೇಳಿ ವಂದಿತೇವನ್ನು ಕೂಗಾಡಿಕೊಂಡು ಎದ್ದ. ಕಣ್ಣು ಬಿಟ್ಟು ಎದ್ದು ಕೂತ್ಕೊಂಡ. ಕಂಡಿದ್ದೆಲ್ಲ ಕನಸು ಅಂತ ಅನ್ನೋದಕ್ಕೆ ಒಂದು ಯೋಚನೆ ಅವನಿಗೆ ಸಮಾಧಾನ ಆಯಿತು. ಆದ್ರೂ ಎಲ್ಲ ನಿಜವಾಗೇ ನಡೆದ ಹಾಗೆ ಅನಿಸಿದ್ದರಿಂದ ಅವನ ಮೈಯೆಲ್ಲ ಇನ್ನೂ ನಡುಗ್ತಾ ಇತ್ತು. ಛೇ, ಇನ್ಮೇಲೆ ಯಾವ ಕಾರಣದಿಂದನೂ ಸುಳ್ಳು ಹೇಳಬಾರ್ದು ಅಂತ ತೀರ್ಮಾನಿಸಿಕೊಂಡ. ತುಂಬ ಹೊತ್ತು ನಿದ್ದೆ ಮಾಡಿಬಿಟ್ಟಿನ ಅಂತ ಹೇಳಿ ಕೊಲ್ಲನ್ನ ನೋಡಿ ಕೇಳಿದ.
ಆ ಆ ಥರ ಏನು ತುಂಬ ದೂರ ಏನೂ ಆಗಿಲ್ಲ, 2 ಜಾಮ ಆಗಿದೆ. ಅಪ್ಪನೇ ನೀವು ಒಳ್ಳೆ ಕುಂಭಕರ್ಣ ವಂಶದಲ್ಲಿ ಬಂದವನ, ಹಗಲಲ್ಲಿ ಇಷ್ಟು ನಿದ್ದೆ ಮಾಡ್ತೀಯಲ್ಲ, ರಾತ್ರಿನಲ್ಲಿ ಏನು ನಿದ್ದೆ ಮಾಡಲ್ಲ ಅಂತ ಹೇಳಿದಾಕಲ್ಲ. ದೇವರೇ, 2 ಜಾಮ ಹೊತ್ತ ನಾನು ನಿದ್ದೆ ಮಾಡಿಬಿಟ್ಟೆ, ಕುದುರೆಗೆ ಕವಚ ಮಾಡಿ ಆಗಿಬಿಡ್ತಾ, ಇನ್ಮೇಲೆ ತಾನೇ ಮಾಡಬೇಕು. ಆದರೆ ನಿನ್ನ ಹಾಗೆ ಒಂದು ನಿದ್ದೆ ಮಾಡೋವನ್ನ ನೋ ಯಾಕೆ, ಅದರಿಂದ ಏನು ಉಪಯೋಗ? ನೀ ಕುದುರೆಯನ್ನೇ ಬಿಟ್ಟು ಕೊಟ್ಬಿಟ್ಟು ಇಡ್ತೀಯ, ಇನ್ನು ನಿನ್ನನ್ನೇ ಕೂಡ ಬಿಟ್ಟು ಕೊಟ್ಬಿಡ್ತೀಯ. ಒಂದೀತೆ ಅವನಿಗೆ ಹಂಗೆ ಆಶ್ಚರ್ಯ ಆಗೋಯ್ತು. ಅವನ ಮನಸ್ಸಿನಲ್ಲಿ ಒಂದು ಅನುಮಾನ ಬಂತು. ಎದ್ದು ಹೋಗಿ ಬಾಗಿಲ ಕಡೆ ನೋಡ್ದ. ಕುದುರೆಯನ್ನು ನಿಲ್ಲಿಸಿ ಕಡೆ ಅದು ಕಾಣಲಿಲ್ಲ. ಅಯ್ಯೋ, ನನ್ನ ಕುದುರೆಯಲ್ಲಿ ಅಂತ ಶಬ್ದ ಮಾಡಿಕೊಂಡೇ ಕತ್ತಿನ ಮೇಲೆ ಕೈ ಹಾಕಿದ. ಭಯ ಪಡಬೇಡ, ನಿನ್ನ ಕುದುರೆ ಭದ್ರವಾಗಿದೆ, ಹಿಂದೆ ಇಟ್ಟಿಗೆ ಹೋಗಿ ನೋಡು ಅಂತಂದ. ಒಂದೀತೆ ಅವನು ಹಿಂದೆ ಹೋಗಿ ನೋಡ್ದ. ಅಲ್ಲಿ 3 ಕಡೆಯೂ ಬ್ಲ್ಯಾಕ್ ಮಾಡಿದ್ದ ಒಂದು ಕೊಟ್ಟಿಗೆಯಲ್ಲಿ ಅವನ ಕುದುರೆ ನಿಂತ್ಕೊಂಡಿತ್ತು. ಕೊಲ್ಲ ಒಲೆಕಳನ್ನು ಊದಿದ ಚಿಕ್ಕ ಹುಡುಗ ಅದನ್ನು ಬಾಯಿಗೆ ಹುಲ್ಲು ಕೊಡ್ತಾ ಇದ್ದ. ಒಂದೀತೆ ಅವನ್ನ ನೋಡಿದ ತಕ್ಷಣ ಆ ಕುದುರೆ ಮೈಯನ್ನು ಹಂಗೆ ಸರಿಸ್ಕೊಂಡಿತ್ತು. ಅಯ್ಯ, ಇಲ್ಲಿ ಬಂದು ಸ್ವಲ್ಪ ನಿಮ್ಮ ಕುದುರೆಯನ್ನು ನೋಡ್ಕೊಳ್ಳಿ, ಇದನ್ನು ಕಾಲಿಗೆ ನಾನು ಅಳತೆ ಎತ್ತಬೇಕು ಅಂತ ಅಂದ ಹುಡುಗ. ಒಂದೀತೆ ಅವನು ಕುದುರೆ ಹತ್ರ ಹೋಗಿ ಅದನ್ನು ಸವರಿಕೊಂಡು ನಿಂತ. ಹುಡುಗ ಕುದುರೆಯನ್ನು ಕಾಲಲ್ಲಿ ಅಳತೆಯನ್ನು ಎತ್ತಿದ್ದ. ಇದನ್ನು ಯಾರು ಇಲ್ಲಿ ಕೊಂಡು ಬಂದು ಕಟ್ಟಿದ್ರು ಅಂತ ಒಂದೀತೆಯವನು ಕೇಳಿದ. ನಾನು ತಾನೇ ಕಟ್ಟಿದ್ದೆ. ಯಾತಕ್ಕೋಸ್ಕರ? ಅಪ್ಪ ಕಟ್ಟಕ್ಕೆ ಹೇಳಿದರು. ಅದು ಯಾತಕ್ಕೋಸ್ಕರ? ಈ ಊರಿಂದ ಸ್ವಲ್ಪ ಮುಂಚೆ ದೊಡ್ಡ ಪಳುವೇಟರನ್ನು ಅವ್ರ ಪರಿವಾರಗಳು ಹೋದರು. ಕುದುರೆಯನ್ನು ಬಾಗಿಲಲ್ಲಿ ನೋಡಿದರೆ ಕಟ್ಟಾಯ ಕೊಂಡೋಗಿರ್ತಾರೆ ಅಂತಂದೇಳಿ. ಒಂದೀತೆಯವನಿಗೆ ಹಳೆ ಜ್ಞಾಪಕ ಜ್ಞಾಪಕ ಬಂತು. ತಾನು ಮಾಡಿದ್ದ ತಪ್ಪನ್ನೇ ಎಣ್ಣಿ ನಾಚಿಕೆಕೊಂಡ. ಕೊಲ್ಲನ ಹತ್ರನೂ ಅವನ ಮಗನ ಹತ್ರನೂ ಮನಸ್ಸೊಳಗೆ ಥ್ಯಾಂಕ್ಸ್ ಹೇಳ್ಕೊಂಡ. ಕುದುರೆಯನ್ನು ಕಾಲಿಗೆ ಅಳತೆ ಎತ್ಕೊಂಡಿದ್ದ ತಕ್ಷಣ ಇಬ್ಬರೂ ಒಲೆ ಕೆಳಗೆ ಬಂದರು. ಕೊಲ್ಲ 2 ಕಬ್ಬಣದ ತುಂಡನ್ನು ಎತ್ಕೊಂಡು ಅದನ್ನು ಕಾಲು ಥರನೇ ಬಗ್ಗಿಸಿ ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ. ನನ್ನ ಕುದುರೆಯನ್ನು ಕಾಪಾಡಿಕೊಟ್ರಲ್ಲ, ಅದಕ್ಕೆ ಅಂತ ತುಂಬ ವಂದನ ಅಂತ ಹೇಳಿದ ಒಂದ್ಲೋರೇನು. ನನ್ನ ಹುಡುಕೊಂಡು ಬರೋರುಗಳಿಗೆ ಅವರ ಸಾಮಾನುಗಳನ್ನು ನಾನು ಕಾಪಾಡಿ ಕೊಡಬೇಕಲ್ವ, ಅದು ನನ್ನ ಕರ್ತವ್ಯ ಅಂದ. ಪಳುವೇಟರ ಪರಿವಾರ ಈ ಕಡೆ ಹೋಗಿ ಎಷ್ಟೊತ್ತಾಗಿರುತ್ತೆ? 2 ನಾಳಿಗೆ ಮೇಲೆ ಇರುತ್ತೆ. ಅಷ್ಟೊಂದು ಆರ್ಭಾಟಗೂ ನೀನು ನಿದ್ದೆ ಮಾಡ್ತಾ ಇದೆಯಲ್ಲ, ಅದನ್ನು ನೆನೆಸ್ಕೊಂಡ್ರೇ ನನಗೆ ಆಶ್ಚರ್ಯವಾಗಿದೆ. ನಾನು ತಾನೇ ನಿದ್ದೆ ಮಾಡಿಬಿಟ್ಟೆ, ಇಷ್ಟೊತ್ತು ನೀವು ಟೈಮ್ ವೇಸ್ಟ್ ಮಾಡಿಬಿಟ್ರಲ್ಲ. ಅವ್ರಿಗೆ ಹೋದ ಮೇಲೆ ಆದರೂ ಕೆಲಸವನ್ನು ತಕ್ಷಣ ಸ್ಟಾರ್ಟ್ ಮಾಡಿರ್ಬೋದಲ್ಲ. ಹೆಂಗೆ ಸ್ಟಾರ್ಟ್ ಮಾಡಲಿ? ಅವರು ಕೊಂಡು ಬಂದ ಸುದ್ದಿಯನ್ನು ಕೇಳಿದ ಮೇಲೆ ಯಾರಿಗೆ ತಾನೇ ಕೆಲಸ ಮಾಡೋಕ್ಕೆ ಮನಸ್ಸು ಬರುತ್ತೆ? ನಿನಗಾಗೆ ಮನಸ್ಸನ್ನು ದಿಟ ಮಾಡಿಕೊಂಡು ಇದನ್ನು ನಾನು ಮಾಡ್ತಾಯಿದ್ದೀನಿ. ಯಾಕೆ ಅಪ್ಪನೇ ನೀನು ಬರ್ತಾ ಇದೀಯಾ? ಎಲ್ಲಿಂದ ಅಪ್ಪನೇ ನೀನು ಬರ್ತಾಯಿದ್ದೆ? ಅವರು ಕೊಂಡು ಬಂದ ಸುದ್ದಿ ಯಾವುದಾಗಿರುತ್ತೆ ಅಂತ ಯೋಚಿಸ್ಕೊಂಡೇ ಒಂದೀತೆಯವನು ಲಂಕೆಯಿಂದ ಬರ್ತಾಯಿದ್ದೀನಿ ಅಂತಂದ. ಕೊಲ್ಲ ಅವನ ಮೊಗನವನ್ನು ಮೇಲೆ ಕೆಳಗಡೆ ನೋಡಿದ. ಆಮೇಲೆ ವಾಯ್ಸನ್ನು ಕಮ್ಮಿ ಮಾಡಿಕೊಂಡು, ಲಂಕೆಯಲ್ಲಿ ಇದ್ದಾಗ ಯುವರಾಜ ಅರುಳ್ಮೊಳಿವರ್ಮನ ನೋಡಿದೆಯಾ ಅಂತ ಕೇಳಿದ. ನಿಜವನ್ನೇ ಹೇಳುವುದೆಂದು ಸ್ವಲ್ಪ ಮುಂಚೆ ಸಂಕಲ್ಪ ಮಾಡಿಕೊಂಡಿದ್ದ ಒಂದೀತೆವ ನೋಡಿದೆ ಅಂತಂದ. ಕೊನೆಯಾಗಿ ಅವ್ರನ್ನ ನೀನು ಯಾವಾಗ ನೋಡಿದೆ? ಇವತ್ತು ಬೆಳಗ್ಗೆ ನೋಡಿದೆ. ಕೊಲ್ಲ ಒಂದೀತೆಯನ್ನು ಕೋಪವಾಗಿ ನೋಡ್ದ. ಆಟ ಆಡ್ತೀಯ ತಮ್ಮ? ಇಲ್ಲ ಅಯ್ಯ, ನಿಜವಾಗಲೇ ಹೇಳ್ತಾ ಇದ್ದೀನಿ. ಯುವರಾಜ ಇವಾಗ ಎಲ್ಲೇ ಇದ್ದಾರೆ ಅಂತ ಕೂಡ ಹೇಳ್ತೀಯ ಅನಿಸುತ್ತೆ. ಓ, ಕೇಳಿದರೆ ಹೇಳ್ತೀನಿ. ಯುವರಾಜ ಎಲ್ಲಿದ್ದಾರೆ ಹೇಳಿ ನೋಡೋಣ. ನಾಗಪಟ್ಟಣ ಚೂಡಾಮಣಿ ವಿಕಾರದಲ್ಲಿದ್ದಾರೆ. ಅಪ್ಪನೇ, ನಾನು ಎಷ್ಟೊಂದೋ ಸುಳ್ಳರುಗಳನ್ನು ನೋಡಿದ್ದೀನಿ, ಆದರೆ ನಿನ್ನ ಹಾಗೆ ಕಟ್ಟುಕತೆ ಹೇಳೋರನ್ನು ನೋಡಿಯೇ ಇಲ್ಲ. ಒಂದೀತೆ ತನ್ನ ಮನಸ್ಸಿನೊಳಗೆ ನಕ್ಕೊಂಡ. ತಾನು ಹೇಳೋ ಸುಳ್ಳನ್ನು ನಂಬೋಕ್ಕೆ ಎಷ್ಟೋ ಜನ ಆಯ್ತವಾಗಿದ್ದಾರೆ. ನಿಜವನ್ನು ಹೇಳಿದರೆ ನಂಬೋಕ್ಕೆ ಯೋಚನೆ ಮಾಡ್ತಾರೆ. ಇದು ನಮ್ಮದು ಜಾತಕ ವಿಶೇಷ ಅನಿಸತ್ತೆ. ತಮ್ಮ, ನೀನು ಲಂಕೆಯಿಂದ ಯಾವಾಗ ಹೊರಟೆ? 4 ದಿವಸಕ್ಕೆ ಮುಂಚೆ. ಅದರಿಂದನೇ ನಿನಗೆ ಸುದ್ದಿ ಗೊತ್ತಾಗಲಿಲ್ಲ. ಏನು ಸುದ್ದಿ ಅಯ್ಯ? ಪೊನ್ನಿಯಿನ್ ಸೆಲ್ವರನ್ನು ಕಡಲು ಕೊಂಡು ಬಿಟ್ಟಿದೆ ಅಂತ ಎನ್ನುವ ಸುದ್ದಿನೇ. ಒಂದೀತೆ ಅವನು ಕಷ್ಟಪಟ್ಟು ಶಾಕ್ ಆದ್ಮೇಲೆ ಆ್ಯಕ್ಟಿಂಗ್ ಮಾಡ್ದ. ಅಯ್ಯೋ, ಹಾಗೇನಾ? ಯಾರು ಹೇಳಿದರು? ನಿನ್ನೆಯಿಂದ ಇಲ್ಲೆಲ್ಲ ಆ ಥರ ಮಾತಾಡಿದೆ. ಇವತ್ತು ಪಳುವೇಟರಿಯರು ಈ ದಾರಿಯಿಂದ ಹೋದಾಗ ಊರು ಹೆಡ್ಡೆಲ್ಲ ಅವ್ರನ್ನ ಕೇಳಿದರು. ಆ ಸುದ್ದಿ ನಿಜಾನೇ ಅಂತ ಹೇಳಿ ಪಳುವೇಟರು ಹೇಳಿದರು. ಆ ಚಂಡಾಳ ಪಾಪಿ ತಲೆ ಮೇಲೆ ಇನ್ನೂ ಗುಡುಗು ಬಿದ್ದಿಲ್ವಲ್ಲ? ಯಾಕೆ ಮುದುಕರನ್ನ ಬೈತಾ ಇದೆಯಾ? ಅವರಿಂದ ತಾನೇ ಇದು ನಡೆದಿದೆ. ಏನೇನೋ ಸಂಚು ಮಾಡಿ ಯುವರಾಜನ್ನ ಅವರೇ ಕಡಲಲ್ಲಿ ಮುಳುಗಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಊರನ್ನವರು ಹೇಳ್ತಾರೆ. ಅದರಿಂದ ಅವ್ರಿಗೆ ಅಂತ ಏರ್ಪಾಡು ಮಾಡಿದ್ದ ಉಪಚಾರಗಳನ್ನು ನಿಲ್ಲಿಸ್ಬಿಟ್ರು. ಯುವರಾಜ ಮೇಲೆ ಈ ಊರಿನವ್ರಿಗೆ ಅಷ್ಟೊಂದು ಪ್ರೀತಿನ ಕೇಳಬೇಕಾ? ಊರ ಜನ ಎಲ್ಲ ಇವಾಗ
ಕಣ್ಣೀರು ಕಂಬಳಿವಾಗಿದ್ದಾರೆ. ಈ ಊರಾರು ಮಾತ್ರ ಏನು ಸೋಳ ನಾಡಿನ ಪೂರ ಕೂಗಿ ಅಳ್ತಾ ಇದೆ. ಪಳುವೆಟೆರೆಯರನ್ನ ಶಾಪ ಕೊಡುತ್ತೆ. ಮೊದಲೇ ಚಕ್ರವರ್ತಿ ವೇ ಕಾಯಿಲೆ ಪಟ್ಟಿದ್ದಾರೆ. ಇಂಥ ಸುದ್ದಿ ಕೇಳಿ ಏನು ಆಗ್ತಾರೋ ಗೊತ್ತಿಲ್ಲ. ಇನ್ನು ಏನೆಲ್ಲ ವಿಪರೀತವಾಗಿ ನಡೀತೋ. ಕೆಲವು ದಿನದಿಂದ ಆಕಾಶದಲ್ಲಿ ಧೂಮಕೇತು ತೋಚ್ಕೊಂಡು ಬರ್ತಾ ಇದೆಯಲ್ಲ, ಅದರಿಂದ ನಾನು ನಡೀತಾನೆ ತೀರಬೇಕು. ನಡೆಯೋ ಇರುವ ವಿಪರೀತಗಳು ಏನಾಗಿರತ್ತೆ ಅಂತ ವದಿತೇವನ್ ಅಂದ್ಕೊಂಡು ನೋಡ್ದ. ತಾನು ಹೇಳಿದಲ್ಲ ಈ ಕೊಲ್ಲ ನಂಬದೇ ಇರೋದೇ ಒಳ್ಳೆಯದಾಯಿತು. ತಾನು ಇನ್ಮೇಲೆ ಸುಳ್ಳು ಇಲ್ಲದೆ ಇದ್ರೂ ಯುವರಾಜನ ಬಗ್ಗೆ ನಿಜವನ್ನು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಇಳೆಯಪ್ರಾಟಿ ಏನೋ ಮುಖ್ಯವಾದ ಕಾರಣಕ್ಕಾಗುತ್ತಾನೆ ಅವ್ರನ್ನ ಚೂಡಾಮಣಿ ವಿಕಾರಕ್ಕೆ ಇರೋಕ್ಕೆ ಹೇಳಿದ್ದಾರೆ. ಯುವರಾಣಿಯನ್ನು ನೋಡಿದ ಮೇಲೆ ಮಾತಾಡಿದ ಮೇಲೆ ಅವ್ರು ಹೇಳೋ ಯೋಚನೆ ಹಾಗೆ ನಡ್ಕೋಬೇಕು. ತಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಅಂದ ಕೊಲ್ಲ. ಮಧ್ಯ ಕಡಲಲ್ಲಿ ಗಾಳಿನಲ್ಲಿ ನಾನು ಸಿಕ್ಕಾಕೊಂಡೆ. ದೇವರು ದಯದಿಂದ ನಾನು ತಪ್ಪಿ ಬದುಕು ಬಂದಿದ್ದು ನಾನು ಅಂದ್ಕೊಂಡ್ರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ದೇವರು ಇದು ನಿನಗೆ ಒಂದು ಇದೆಯಾ ಏನು ಅಂತ ದೊಡ್ಡವರೇ ಅದೇನು ಹಂಗೆ ಹೇಳ್ತಾ ಇದ್ರೆ, ದೇವ್ರನ್ನ ಅರುಳು ಇರೋ ಹಾಗೆ ಇದ್ದರೆ ಪಳುವೆಟೆರೆಯಲ್ಲಿನ ಅಕ್ರಮ ಇನ್ನೂ ನಡೀತಾ ಇರುತ್ತಾ? ಪೊನ್ನಿಯಿನ್ ಸೆಲ್ವರ ಕಡಲಲ್ಲಿ ಮುಳುಗಿ ಹೋಗಿರ್ತಾರ? ದೊಡ್ಡವರೇ, ಪಳುವೆಟೆರೆಗೂ ಅಧಿಕಾರದಲ್ಲಿ ಇರೋರು ಅವ್ರಗಳ ಬಗ್ಗೆ ಈಗೆಲ್ಲ ಮಾತಾಡ್ಬೋದಾ? ಯಾರು ಕಿವಿನಲ್ಲೇ ಬಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಲಿ ಅಂತ. ನನಗಿಂತ ನೀನು ತಾನೇ ಜಾಗ್ರತೆಯಾಗಿ ಇರಬೇಕು. ನಾನಾದರೂ ಎಚ್ಚರವಾಗಿದ್ದಾಗ ಮಾತಾಡ್ತಾ ಇದ್ದೀನಿ. ನೀನು ನಿದ್ದೆಯಲ್ಲಿ ಏನೇನೋ ಹೇಳ್ತಾ ಇದ್ದಿಲ್ಲ. ಅಯ್ಯಯ್ಯೋ, ಏನು ಹೇಳಿದೆ? ಪಳುವೆಟೆರೆಗಳನ್ನ ಯಮದೂತರುಗಳು ಅಂತ ಹೇಳಿದೆ. ಪಳುವು ಇಳೆಯರಣ್ಣದ ಹೆಣ್ಣು ದೆವ್ವ ಅಂತ ಹೇಳಿದೆ. ನೀನು ಹೇಳಿದ್ದೇನೋ ನಿಜಾನೇ, ಆದರೆ ನನ್ನ ಬಗ್ಗೆ ಬೇರೆ ಯಾರ ಕಿವಿನೆಲ್ಲಾದರೂ ಇದು ಬಿದ್ದಿದ್ರೆ ನಿನ್ನ ಗತಿಯನ್ನು? ನೀ ಆ ಥರ ಹೇಳಿದ್ದನ್ನು ಸಮಯವಲ್ಲಿ ತಾನೇ ಈ ಶಾಲೆಯಿಂದ ಪಳುವೆಟೆರೆಗಳ ಪರಿವಾರಗಳು ಹೋಗ್ತಾ ಇತ್ತು. ನನಗೆ ತುಂಬ ದಿಗಿಲಾಗೋಯಿತು. ನೀವೇನು ಮಾಡಿದ್ರಿ? ಬಾಗ್ಲತ್ರ ಹೋಗಿ ನಿಂತ್ಕೊಂಡು ಈ ಒಲೆಗಳದನ್ನು ಬಾಗಿಲನ್ನು ಮುಚ್ಚಿಬಿಟ್ಟೆ. ಅದಕ್ಕೂ ಮುಂಚೆ ನಿನ್ನ ಕುದುರೆಯನ್ನು ಕೊಂಡೋಗಿ ಹಿಂಭಾಗದಲ್ಲಿ ಕಟ್ಟಾಕಿಬಿಟ್ಟೆ. ನಿದ್ದೆಯಲ್ಲಿ ನಾನು ಇನ್ನೂ ಏನಾದರೂ ಹೇಳಿದ್ದೇನೆ? ನೀನು ಮಾತಿಗೆ ಕಮ್ಮಿನೇ ಇಲ್ಲ. ಅಯ್ಯೋ, ಏನು ಹೇಳಿದೆ? ನೀ ಯುವರಾಜರನ್ನು ಪಳೆಯಾರೆಗೆ ಬರೋ ಹಾಗೆ ಹಿಂಸೆ ಮಾಡಿದೆ. ಅವರು ಪಳುವೆಟೆರೆಯರ ಕಟ್ಟಲೆ ಹಾಗೆ ಸೆರೆ ಪಡ್ತೀನಿ ಅಂತಂದರು. ಇನ್ನೂ ಏನೇನೋ ಹೇಳಿದ್ಯಾ ತಮ್ಮ. ಪಳೆಯಾರ ಇಳೆಯಪ್ರಾಟಿನ ಬಗ್ಗೆ ಕೂಡ ಏನೇನೋ ಮಾತಾಡಿದೆ. ಜಾಗ್ರತೆ ಅಪ್ಪನೇ ಜಾಗ್ರತೆ ಅಂತ ವದಿತೇವನ್ ನಾಚಿಗೆ ಆಗಿ ತಲೆ ಬಗ್ಗಿದ. ಇಳೆಯಪ್ರಾಟಿ ಬಗ್ಗೆ ಅನಿಶ್ಚಿತವಾಗಿ ಏನಾದರೂ ಹೇಳಿಬಿಟ್ಟಿವೋ ಅಂತ ಬೀದಿಕೊಂಡ. ಇನ್ಮೇಲೆ ನಿದ್ದೆ ಮಾಡೋದಾದ್ರೂ ಬೇರೆಯಾಗಿ ಇರೋ ಕೋಣೆಯಲ್ಲಿ ಬಾಗಿಲನ್ನು ಹಾಕ್ಕೊಂಡೇ ನಿದ್ದೆ ಮಾಡಬೇಕು. ಇಲ್ಲಾಂದರೆ ಮನುಷ್ಯನ ಸಂಚಾರವೇ ಇಲ್ಲದ ಕಾಡಿನಲ್ಲೋ ಡೆಸರ್ಟಲ್ಲೋ ಹೋಗಿ ಗೊಗೆನಲ್ಲೋ ಹೋಗಿ ನಿದ್ದೆ ಮಾಡಬೇಕು. ತಮ್ಮ, ಗಾಳಿ ಹೊಡೆದಾಗ ನೀನು ಹೇಗೆ ಸಿಕ್ಕಾಕೊಂಡೆ, ಹೇಗೆ ತಪ್ಪಿಸಿ ಬಂದೆ? ನಾನು ಹತ್ತಿ ಬಂದಿದ್ದ ಕಪ್ಪಲಲ್ಲಿ ಗುಡುಗು ಬಿದ್ದು ಕಡಲಲ್ಲಿ ಮುಳುಗ್ಬಿಡ್ತು. ಮುರಿದೋಗಿದ್ದ ಪಾಯ್ಮರವನ್ನು ಹಿಡ್ಕೊಂಡು ತುಂಬ ಹೊತ್ತು ತೇಲ್ತಾ ಬಂದೆ. ಆಮೇಲೆ ಓಡಿಸುವ ಹೆಣ್ಣೊಬ್ಬಳ ಸಹಾಯದಿಂದ ತಪ್ಪಿ ಕರೆ ಹತ್ತಿದ್ದೆ. ಯುವರಾಜನೂ ಒಂದು ವೇಳೆ ಆ ಥರ ತಪ್ಪಿಸಿ ಬದುಕಿರ್ಬೋದಲ್ವ? ದೇವ್ರ ಚಿತ್ತ ಇದ್ದರೆ ತಪ್ಪಿ ಬದುಕಿರ್ಬೋದು. ನಿನ್ನೆ ರಾತ್ರಿ ನೀನು ಎಲ್ಲಿ ಇದ್ದೆ? ಕೋಡಿಕೆರೆಯಲ್ಲಿದ್ದೇನೆ. ಕಡಕರೆಯವರದಲ್ಲಿ ಪಳುವೆಟೆರೆ ಪರಿವಾರ ಒಂದೇ ಗುಂಪಾಗಿತ್ತು. ಆದ್ದರಿಂದ ಕುಳಗರ್ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಿದೆ. ಬೆಳಗಾಗೋ ಅಷ್ಟರಲ್ಲಿ ಹೊರಟುಬಿಟ್ಟೆ. ಅದರಿಂದ ನಿನಗೆ ಯುವರಾಜ ಸುದ್ದಿ ಗೊತ್ತಾಗಲಿಲ್ಲ ಅನಿಸುತ್ತೆ. ನೀರು ಹೇಳಿದ್ದಕ್ಕೋಸ್ಕರ ನನಗೆ ವಂದನ. ಆದರೆ ನಾನು ಪಳೆಯಾರೆಗೆ ಆದಷ್ಟು ಬೇಗ ಹೋಗಬೇಕು. ಪಳುವೆಟೆರೆಯರ ಪರಿವಾರದ ಹತ್ರ ಸಿಕ್ಕದೇ ಹೋಗಬೇಕು. ಯಾವ ದಾರಿಯಿಂದ ಹೋಗೋದು ಒಳ್ಳೆಯದು? ಪಳುವೆಟೆರೆ ತಂಜಾವೂರು ರಾಜಪಾಟೆಯಲ್ಲಿ ಹೋಗ್ತಾರೆ. ನೀನು ಮೊಲ್ಲೆ ಆಟ್ರಂಗರೆಯ ಜೊತೆ ಹೋದರೆ ಪಳೆಯಾರನ್ನು ಸೇರ್ಬೋದು. ನೀವು ಸ್ವಲ್ಪ ಬೇಗನೆ ಕುದುರೆಗೆ ಕೊಳಂಬಿಗೆ ಕವಚ ಹೊಡೆದು ಕೊಟ್ಟರೆ ಒಳ್ಳೆಯದು. ಇದೋ ಅಂತ ಅಂದಾಕೊಳ್ಳ ಬಗ್ಗಿಸಿ ಕಾಯಿಸಿದ್ದ ಕಬ್ಬಣವನ್ನು ಸುತ್ತಿಯಿಂದ ಹೊಡೆಯೋಕ್ಕೆ ಶುರು ಮಾಡ್ದ. ಇದು ದೊಡ್ಡ ಪಳುವೆಟೆರೆಯರಿಗೆ, ಇದು ಚಿಕ್ಕ ಪಳುವೆಟೆರೆಯರಿಗೆ, ಇದು ಈ ಸಂಬೂರೆಯರಿಗೆ, ಇದು ಮಳವರೆಯರಿಗೆ ಅಂತ ಹೇಳಿಕೊಂಡೇ ಹೊಡೆದ. ಇದರಿಂದ ಆ ಚಿಕ್ಕ ಚಿಕ್ಕ ರಾಜಗಳ ಮೇಲೆ ಈ ನಾಡಿನ ಜನಗಳು ಎಷ್ಟು ಕೋಪಗೊಂಡಿದ್ದಾರೆ ಅನ್ನೋದನ್ನು ಹಾಗೆ ತಿಳ್ಕೊಂಡ ವந்திಯತ್ತೇವನ್. ಕುದುರೆ ಕೊಳಂಬುಗಳಿಗೆ ಲಾಡ ಹೊಡೆದು ಆಗೋಯಿತು. ಮಾಡಿಕೊಟ್ಟ ಕೆಲಸಕ್ಕೋಸ್ಕರ ಕೊಲ್ಲನಿಗೆ ಕಾಸು ಕೊಡೋಕ್ಕೆ ವந்திಯತ್ತೇವನ್ ಯತ್ನಿಸಿದ. ಕೊಲ್ಲ ಅದನ್ನು ಈಸ್ಕೊಳ್ಳೋಕ್ಕೆ ಬೇಡ ಅಂದ್ಬಿಟ್ಟ. ನೀನು ಒಳ್ಳೆ ಹುಡುಗ ಅಂತ ಅನ್ನೋದಕ್ಕೋಸ್ಕರ ಮಾಡಿಕೊಟ್ಟೆ.
ಕಾಸುಗಾಗ ಮಾಡ್ಕೊಟ್ಟಿಲ್ಲ ಅಂತ ಅಂದ. ಒಂದೀತೆ ತಿರ್ಗಾನು ಕೊಲ್ಲನಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವನಿಂದ ಅಲ್ಲಿಂದ ಹೊರಟು ಸಮಯದಲ್ಲಿ ಕೊಲ್ಲ, ತಮ್ಮ ಪಳೆಯರೆಗೆ ನೀ ಆತಕ್ಕೋಸ್ಕರ ಹೋಗ್ತೀಯಾ ಅಂತ ಕೇಳಿದ. ಅಯ್ಯ, ನೀವು ನನ್ನನ್ನು ಅದ್ರ ಬಗ್ಗೆ ಏನು ಕೇಳದೇ ಇದ್ದೀರಿ, ನಾನು ಸುಳ್ಳು ಹೇಳಬೇಕಾಗಿದ್ದ ಅವಶ್ಯಕತೆ ಬರಲ್ಲ ಅಂತಂದ ವಲವರೇನ್. ಕೊಲ್ಲ ನಗೆದ್ಬಿಟ್ಟು, ಅಪ್ಪನೇ ನೀನು ತುಂಬ ಬೇಗ ಬುದ್ಧಿವಂತನಾಗಿ ಹಾಕ್ಕೊಂಡು ಬರ್ತೀಯ, ನಿದ್ದೆ ಮಾಡುವಾಗಲೂ ಇದೇ ಥರ ಜಾಗ್ರತೆಯಾಗಿರು ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟ. ಒಂದೀತೆ ತಿರ್ಗಾನು ಪ್ರಯಾಣ ಶುರು ಮಾಡಿದಾಗ ಸೂರ್ಯ ಅಸ್ತಮಾನ ಆಗುವ ಸಮಯ ಆಗ್ಬಿಡ್ತು. ಸ್ವಲ್ಪ ಹೊತ್ತಿಗೆಲ್ಲ ಸಾಯಂಕಾಲ ಆಗಿ ಕತ್ತಲೆ ಬಂದ್ಬಿಡ್ತು. ಇಷ್ಟರಲ್ಲಿ ಮುಲ್ಲಯ್ಯ ವಲಯವರೇನು ಸೇರಿಬಿಟ್ಟ. ಅದಕ್ಕೆ ಮೇಲೆ ಆಗ ಆಟ್ರಂಗರೆಯಿಂದ ಹೋಗ್ಬೇಕಾಗಿದ್ದೆ ದಾರಿ ಕೇಳಬೇಕಾದ ಅವಶ್ಯ ಕೂಡ ಇರಲ್ಲ. ಮುಂದೆ ಕತ್ತಲೆ ಹೊತ್ತೇನೆ, ಆದ್ರೂ ಆಕಾಶದಲ್ಲಿ 1000 ಕೋಟಿ ನಕ್ಷತ್ರಗಳು ಹಂಗೆ ಮಿನುಗ್ತಾ ಇತ್ತು. ಮೊಲ್ಲೆ ನದಿನ ಕರೆಯಿಂದ ಮರಗಳು ಜಾಸ್ತಿ ಇಲ್ಲ, ಸ್ವಲ್ಪ ಪೊದೆಗಳು ತಾನೇ ಇತ್ತು. ಅದರಿಂದ ದಾರಿ ಕಂಡುಹಿಡಿಯೋದಕ್ಕೆ ಬೇಕಾಗಿದ್ದ ಬೆಳಕು ನಕ್ಷತ್ರಗಳಿಂದ ಬಂದಿತ್ತು. ಆಕಾಶದಲ್ಲಿ ಜ್ವಲಿಸಿದ ನಕ್ಷತ್ರಗಳ ಜೊತೆ ಪೋಟಿ ಹಾಕೋ ಥರ 1000 ಇರುವ ಮಿನಿ ಪೂಚಿಗಳು ನದಿಕರೆಯಿಂದ ಸುತ್ತಿ ಆಟ ಆಡ್ಕೊಂಡಿತ್ತು. ವಂದಿತೆಯವನ ಮನಸ್ಸಿನಲ್ಲಿ ಉತ್ಸಾಹ ಬಂತು. ಅದಕ್ಕೆ ತುಂಬ ಕಾರಣಗಳಿತ್ತು. ನಾಡೆಲ್ಲ ಯುವರಾಜರ ಬಗ್ಗೆ ವ್ಯಸನವದಿಯಲ್ಲಿ ಇದ್ದಾಗ ಅವನಿಗೆ ಮಾತ್ರ ಅವ್ರು ಭದ್ರವಾಗಿದ್ದಾರೆ ಅನ್ನೋದು ಸುದ್ದಿ ಗೊತ್ತಾಗಿತ್ತು. ಯುವರಾಜನ ಹತ್ರ ಸೋಳನಾಡಿನ ಜನಗಳು ಎಷ್ಟು ಪ್ರಿಯ ಇಟ್ಟಿದ್ದಾರೆ ಅಂತ ಹೇಳಿ ಅವನು ಗೊತ್ತಾಯಿತು. ಮಂತ್ರವಾದಿ ರವಿದಾಸನು ತಿರ್ಗಾ ಅವನನ್ನು ಏಮಾರ್ಸಕ್ಕಾಗಿದ್ದನ್ನು ನೆನೆಸಿ ಕುತೂಹಲವಾಗಿತ್ತು. ಇದೆಲ್ಲಕ್ಕಿಂತ ಕುಂದವಿ ದೇವಿಯನ್ನು ಆದಷ್ಟು ಬೇಗ ನೋಡುತ್ತೀವಿ ಅನ್ನೋ ಯೋಚನೆ ಅವನಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿತ್ತು. ಸುಮ್ಮನೆ ನಾನು ನೋಡೋಕೆ ಹೋಗ್ತೀವಿ, ಇಳೆಯ ಪ್ರಾಟಿ ಹೇಳಿದ್ದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೋಡೋಕೆ ಹೋಗ್ತಾ ಇದ್ದೀನಿ. ಆ ಕಾರ್ಯಗಳಲ್ಲಿ ಬಂದಿದ್ದ ತಡೆಗಳೆಲ್ಲ ನೆನೆಸ್ಕೊಂಡು ಅವನು ತಾನು ಎದುರಿಸಿ ಜಯಗೊಳಿಸಿದ್ದನ್ನು ಅಂದ್ಕೊಂಡು ಅವನಿಗೆ ಹೆಮ್ಮೆ ಉಂಟಾಯಿತು. ನಾಳೆ ಸಾಯಂಕಾಲ ಇಷ್ಟೊತ್ತಿಗೆ ಇಳೆಯ ಪ್ರಾಟಿಯನ್ನು ಮೀಟ್ ಮಾಡಿಬಿಡ್ತೀವಿ ಅನ್ನೋದ್ರ ಅನುಮಾನವಿಲ್ಲ. ಆಹಾ, ಆ ಮೀಟಿಂಗ್ ಬಗ್ಗೆ ಅನ್ನುವಾಗಲೇ ಅವನಿಗೆ ತುಂಬ ಮೈಯೆಲ್ಲ ಪುಳಕಾಂಕಿತ ಆಯಿತು. ನಕ್ಷತ್ರಗಳಿಂದ ಬೆಳಗಾಗಿದ್ದ ಆಕಾಶವನ್ನು ಮಿನ್ಮಿನಿಗಳು ಇಂದ ಆ ಭೂಮಿಯನ್ನು ಸಲಸಲ ಅನ್ನೋ ಶಬ್ದದಿಂದ ಹೋಗಿದ್ದ ಮೊಲೆಯಾರು ಪ್ರವಾಗನು ಬಂದವಾಗಿ ಬಂದ ತಂಗಾಳಿನೂ ಸೇರಿ ವಧ್ಯತೆಯನ್ನು ಪರವಶ ಮಾಡೋಕ್ಕಾಯಿತು. ಆಕಾಶನೂ ಭೂಮಿನೂ ಒಂದೇ ಆನಂದಮಯವಾಗಿ ಅವನಿಗೆ ಆ ಸಮಯ ತೋಚಿತ್ತು. ಹಳೆಯ ಪ್ರೀತಿಯ ಹಾಡೊಂದು ಅವನಿಗೆ ನೆನಪಿಗೆ ಬಂತು. ತಾನು ಬಾಯಿ ಬಿಟ್ಟು ಉತ್ಸಾಹವಾಗಿ ಆಡೋದಕ್ಕೆ ಸರಿಯಾದ ಜಾಗನೇ ಇದು. ಸುತ್ತ ಎಲ್ಲ ಮನುಷ್ಯ ಸಂಚಾರವೇ ಇಲ್ಲ, ಯಾಕೆ ಪಕ್ಷಿಗಳು ಕೂಡ ಗೂಡುಗಳಲ್ಲಿ ಹೋಗಿ ಸೇರಿಬಿಟ್ಟಿದೆ. ಅವನು ಹಾಡೋದಕ್ಕೆ ಏನು ತಡೆ ಇರುತ್ತೆ? ಇದೋ ಅವನು ಹಾಡಿದ ಹಾಡು. ಯಾರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಹಾಡಿದ್ದಾನೆ ಅಂತ ಹೇಳಬೇಕಾಗಿಲ್ವಾ ಅಂತ ಹೇಳಿ ಅವನು ಹಾಡ್ತಾ ಬಂದ. ಈ ಥರ ಹಾಡಿ ಮುಗಿಸಿದನೋ ಇಲ್ವೋ, ಅವನ ಜೊತೆ ಪೋಟಿ ಮಾಡೋ ತನಕ ದೂರದಲ್ಲಿ ನರಿಗಳು ಕೂಗಾಡೋ ಶಬ್ದ ಕೇಳಿತ್ತು. ಅದೇ ಸಮಯದಲ್ಲಿ ಮನುಷ್ಯನ ಧ್ವನಿಯಲ್ಲಿ ಗಲಗಲ ಅಂತ ನಗೋ ಶಬ್ದ ಕೇಳಿತ್ತು. ವந்திಯತೆಯವನು ಸ್ವಲ್ಪ ಪೆಚ್ಚಾಗಿ ಸುತ್ತಮುತ್ತ ನೋಡಿದ. ಅವನ ಕೈ ಕತ್ತಿನಲ್ಲಿ ಹೋಯಿತು. ಹೊಂಗೆ ಮರ ಒಂದಿನ ಕಪ್ಪು ನೆರಳಿಂದ ಒಂದು ರೂಪ ಕಾಣಿಸ್ಕೊಂಡಿತ್ತು. ತಮ್ಮ, ನೀನು ಹಾಡು ಪ್ರಮಾದ, ನರಿಗಳನ್ನು ಪೋಟಿಗಾನ ಅದಕ್ಕಿಂತ ಪ್ರಮಾದ ಅಂತ ಹೇಳಿಬಿಟ್ಟು ದೇವರಾಳನ್ ತಿರ್ಗಾ ನಗ್ದ. 12ನೇ ಸಂಚಿಕೆ